ಒಂದು ಅರ್ಥ ಮಾಡ್ಕೊಬೇಕು ನಾವು ಏನು ಅಂತ ಹೇಳಿದ್ರೆ, ಈಗ ಸರಿ ಆಗ್ಬೇಕು ಅನ್ನೋ ಮೆಂಟಾಲಿಟಿ ಅವರಲ್ಲಿ ಇರಬೇಕು. ಅದು ಲವರೇ ಇರ್ಬೋದು, ಹಸ್ಬೆಂಡ್ ಅಂಡ್ ವೈಫೇ ಇರ್ಬೋದು. ನೀವೇನು ಬಯಸ್ತಿರಲ್ಲ ನನ್ನ ಗಂಡ ಆಗಲಿ ಹೆಂಡತಿ ಆಗಲಿ ಹಿಂಗಿರಬೇಕು ಅಂತ ಏನು ಬಯಸ್ತೀವಿ ನಾವೊಂದು. ಸೊ ಆ ಬಯಕೆ ನಮ್ದಾಗಿರತ್ತೆ, ಆ ಯೋಚನೆ ನಮ್ದು ಬಂದಿರೋದಕ್ಕೇನೆ ಆ ಬಯಕೆ ನಮ್ದಾಗಿರುತ್ತೆ ಹೊರತು ನಮ್ಮ ಜೊತೆಗಿರ್ತಕ್ಕಂಥ ಸಂಗಾತಿಗಳದ್ದಲ್ಲ. ಆಕ್ಚುಲಿ ಅವ್ರ ಮನಸ್ಸಲ್ಲೂ ಕೂಡ ನಮ್ಮ ಜೊತೆಗೆ ಹಂಗೆ ಇರಬೇಕು ಅನ್ನೋದು ಒಂದು ಬಯಕೆ ಇರಬೇಕಾಗತ್ತೆ. ಅವಾಗ ಮಾತ್ರ ಈಕ್ವಲಿ ಮೂವ್ ಆಗ್ಲಿಕ್ಕೆ ಸಾಧ್ಯ. ಅವ್ರ ಮನಸ್ಸಲ್ಲಿ ಆ ಫೀಲೇ ಇಲ್ಲ, ಲೈಕ್ ಆ ಯೋಚನೆನೇ ಬಂದಿಲ್ಲ ಅಂತ ಹೇಳಿದ್ರೆ ತಪ್ಪಾಗತ್ತೆ. ನಾವು ಅವರಿಗೆ ನಮ್ಮ ಯೋಚನೆ ತರ ಇಲ್ಲ, ಅವರು ನಮ್ಮ ಯೋಚನೆ ತರ ಬದುಕ್ತಾ ಇಲ್ಲ, ನಮಗೆ ಸಣ್ಣ ಪುಟ್ಟ ಆಸೆಗಳನ್ನ ಈಡೇರಿಸ್ತಾ ಇಲ್ಲ, ಜೊತೆ ಕರ್ಕೊಂಡು ಓಡಾಡ್ತಿಲ್ಲ ಅಂತ ನಾವು ಅನ್ಕೊಳ್ತಾ ಇರ್ತೀವಲ್ಲ ಒಂದ್ ಕಡೆ. ಬಟ್ ಇದು ಎರಡೂ ಕಡೆಯಿಂದ ಬರ್ಬೇಕಾಗತ್ತೆ. ಅವರಲ್ಲೂ ಕೂಡ ಆ ಒಂದು ಯೋಚನೆ ಬಂದ್ರೆ ಮಾತ್ರ ನಾವು ಬಯಸ್ತಾ ಇರೋದಕ್ಕೆ ನಮ್ಮ ಯೋಚನೆಗೆ ಅದು ಎಲ್ಲೋ ಒಂದ್ ಕಡೆ ಸರಿ ಹೋಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ನಮಗ್ ನಾವು ಬದಲಾವಣೆ ಮಾಡ್ಕೊಬೇಕಾಗತ್ತೆ. ಅವರು ಸರಿ ಹೋಗಿಲ್ಲ ಅಂದ್ರೆ ನಮಗ್ ನಾವು ಸರಿ ಮಾಡ್ಕೋಬೇಕಾಗತ್ತೆ. ರೈಟ್? ಅದಕ್ಕೆ ಹೇಳೋದು, ಮದುವೆ ಅನ್ನೋದು ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಆದ್ರೆ ವಿಚಾರ ಮಾಡಿ ಮದುವೆ ಮಾಡ್ಕೋಬೇಕು. ಸೂಟ್ ಆಗ್ತಾರ ಸೂಟ್ ಆಗಲ್ಲ ಅಂತ ಹೇಳ್ಬಿಟ್ಟು.